ದೇಶದಲ್ಲೊಂದು ಮಹಾಕ್ರಾಂತಿಯಾಗಿದೆ. ಎಸ್ ವೀಕ್ಷಕರೇ, ಇದು ಭಾರತೀಯರು ಅತ್ಯಂತ ಹೆಮ್ಮೆ ಪಡುವಂತಹ ಕ್ಷಣ. ಮತ್ತು ಜಗತ್ತಿಗೆ ಹೋಲಿಸಿದ್ರೆ ಭಾರತ ಅತಿ ದೊಡ್ಡ ಹೆಜ್ಜೆಯನ್ನು ಇಟ್ಟಿದೆ. ಅತ್ಯಂತ ಮುಂದುವರಿದ ದೇಶಗಳ ಎದುರು ಎದೆಯುಬ್ಬಿಸಿ ಒಂದು ದೊಡ್ಡ ಕ್ರಾಂತಿಕಾರಿ ಹೆಜ್ಜೆಯನ್ನು ಇಟ್ಟಿದೆ. ನರೇಂದ್ರ ಮೋದಿ ಅವರಿಂದ ಮಹಾಘೋಷಣೆ. ಇದು ಸಾಕ್ಷಿ ಸಮೇತ ಟೈಟ್ ಸ್ಲ್ಯಾಪ್. ಯಾರ್ಯಾರು ಪ್ರಶ್ನೆ ಮಾಡಿದ್ದಾರೋ ಅವ್ರಿಗೆಲ್ಲ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ನರೇಂದ್ರ ಮೋದಿ ಅವರ ಈ ಮಾತಿನ ಮೂಲಕವೇ ಶುರು ಮಾಡೋಣ. ಏನು, ನಿನ್ನೆ ಕಾರ್ಯಕ್ರಮದಲ್ಲಿ ಒಂದು ಮಾತಾಡ್ತಾರೆ. ಜಲಜನಕದಿಂದ ಓಡುವಂಥ ಟ್ರೈನ್ ಅದನ್ನು ಲೋಕಾರ್ಪಣೆಗೊಳಿಸುವಂಥ ಕಾರ್ಯಕ್ರಮದಲ್ಲಿ ಒಂದು ಮಾತಾಡ್ತಾರೆ ನರೇಂದ್ರ ಮೋದಿ ಅವರು. ಅದರಿಂದ ಶುರು ಮಾಡೋಣ. ಅಕಸ್ಮಾತ್ 2014ಕ್ಕಿಂತ ಮುಂಚೆ, ಅಂದರೆ ಮೋದಿ ಸರ್ಕಾರ ಬರೋಕ್ಕಿಂತ ಮುಂಚೆ ಏನಾದರೂ ಹಾರ್ಮೋಸ್ ಕ್ಲೋಸ್ ಆಗಿದ್ರೆ ಆಯ್ತಲ್ಲ, ಮೊನ್ನೆ ಅದಾಗಿದ್ರೆ ಏನಾಗ್ತಿತ್ತು? 2014ಕ್ಕಿಂತ ಮುಂಚೆ ಅಕಸ್ಮಾತ್ ಇರಾನ್ ಅಮೆರಿಕ ಯುದ್ಧ ಈ ರೀತಿಯ ಸ್ವರೂಪ ಪಡ್ಕೊಂಡು ಹಾರ್ಮೋಸ್ ಕ್ಲೋಸ್ ಆಗಿ ಭಾರತಕ್ಕೆ ಬರುವಂಥ ಇಂಧನದ ಮೂಲ ಏರುಪೇರಾಗಿದ್ರೆ ಏನಾಗ್ತಿತ್ತು ಅನ್ನೋದನ್ನು ಹೇಳ್ತಾ ಹೋಗ್ತಾರೆ ನೋಡಿ. ಡೀಸೆಲ್ ಇಲ್ಲದೆ ದೇಶದ ರೈಲು ಸಂಪರ್ಕ ಸಂಪೂರ್ಣ ಸ್ಥಗಿತ ಆಗ್ತಿತ್ತು. ದೇಶದಲ್ಲಿ ಎಲ್ಲೂ ಟ್ರೈನ್ ಓಡಾಡ್ತಿರ್ಲಿಲ್ಲ. ಯಾಕಂದರೆ ಭಾರತ ಡೀಸೆಲ್ ನಂಬಿಕೊಂಡು ಟ್ರೈನ್ ಓಡಿಸ್ತಾ ಇದ್ದಿದ್ದು. ಹರಿಯಾಣದ ಜಿಂದ್ನಲ್ಲಿ ಭಾರತದ ಪ್ರಥಮ ಹೈಡ್ರೋಜನ್ ರೈಲಿಗೆ ಚಾಲನೆ ಕೊಟ್ಟು ಮಾತನಾಡಿದವರು ಏನು ಹೇಳ್ತಾ ಹೋಗ್ತಾರೆ ನೋಡಿ. ಅಧಿಕಾರಕ್ಕೆ ಬಂದ ಸಮಯದಲ್ಲಿ ರೈಲುಗಳಿಗೆ ಮುಖ್ಯವಾಗಿ ಡೀಸೆಲ್ಲೇ ಇಂಧನವಾಗಿ ಬಳಸಲಾಗ್ತಿತ್ತು. ಸೊ ಡೀಸೆಲ್ ಮೇಲೆ ಬಹುಪಾಲು ಈ ದೇಶದ ಟ್ರೈನು ಓಡ್ತಾ ಇದ್ದಿದ್ದು ಅನ್ನೋದನ್ನು ನೆನಪಿಸ್ತಾರೆ. ಆದರೆ ಕಳೆದ ಒಂದು ದಶಕದಿಂದ ಈಚೆಗೆ ಏನಾಗಿದೆ ಭಾರತದಲ್ಲಿ, 12 ವರ್ಷಗಳಲ್ಲಿ ಭಾರತೀಯ ರೈಲ್ವೆಯಲ್ಲಾದಂಥ ವ್ಯಾಪಕ ವಿದ್ಯುದೀಕರಣ ನೋಡಿ. ಈಗ ಅದರ ಮಹತ್ವ ಗೊತ್ತಾಗ್ತಿದೆ. ಅವರು ತನ್ನ ಬೆನ್ನನ್ನೇ ತಾನೇ ತಟ್ಟು ಮಾತಾಡ್ಕೊಂಡಿದ್ದಾರೆ. ನಿನ್ನೆ ತನ್ನನ್ನು ತಾನು ಸ್ವಯಂ ಪ್ರಶಂಸೆ ಮಾಡಿಕೊಂಡು ಎದೆ ತಟ್ಟಿ ಆತ್ಮವಿಶ್ವಾಸದಿಂದ ಒಂದು ಮಾತಾಡಿದ್ದಾರೆ. ಮುಂದಾಗೋ ಸಮಸ್ಯೆಯನ್ನು ಮೊದಲೇ ಯೋಚಿಸಿ ಸರಿ ಮಾಡಿದ್ದೀವಿ. ಯಾಕಂದರೆ ಈಗಿರೋದು ನಿಮ್ಮ ಪ್ರಧಾನಿಯಾಗಿ ಮೋದಿ. ಹಿಂದೆ ಇದ್ದ ಪರಿಸ್ಥಿತಿಯಲ್ಲಿ ಈ ಇರಾನ್ ಅಮೆರಿಕ ಯುದ್ಧ ಆಗಿದ್ರೆ ಇಡೀ ದೇಶ ಸ್ತಬ್ಧವಾಗ್ತಿತ್ತು. ಆದರೆ ಮುಂದೆ ಬರುವಂತಹ ಸವಾಲು ಸಮಸ್ಯೆಗಳನ್ನು ಆಲೋಚಿಸಿ ಅದಕ್ಕೆ ತಯಾರಿಯನ್ನು ಮಾಡಿಡೋದೇ ಮೋದಿ ಸರ್ಕಾರ ಅಂತ ಎದೆ ತಟ್ಟುಕೊಂಡು ಘೋಷಣೆ ಮಾಡ್ಕೊಳ್ತಾರೆ ನೋಡಿ. ಭಾರತದಲ್ಲಿ ಏನಾಗ್ತಿತ್ತು ಅನ್ನೋ ವಾಸ್ತವ ಚಿತ್ರಣವನ್ನು ತೆರೆದಿಟ್ಟಿದ್ದಾರೆ. ಮೋದಿ ಅಮೆರಿಕದ ಮುಂದೆ ಮಂಡಿಯೂರಿದ್ರು. ಮೋದಿ ಇರಾನ್ ಮತ್ತು ಅಮೆರಿಕ ಯುದ್ಧದ ಸಮಯದಲ್ಲಿ ಸರಿಯಾಗಿ ಹ್ಯಾಂಡಲ್ ಮಾಡಿಲ್ಲ. ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಯಿತು. ಇಡೀ ಜಗತ್ತಲ್ಲಿ ಮಿನಿಮಮ್ ಏರಿಸಿರೋದೇ ಭಾರತ, ಅದು ಬೇರೆ. ದೊಡ್ಡ ದೊಡ್ಡ ರಾಷ್ಟ್ರಗಳೇ ಎಲ್ಲೆಲ್ಲಿಗೆ ಹೋಗಿ ತಲುಪಿವೆ. ಲಾಕ್ಡೌನ್ ಆಗಿರೋದು ನೋಡಿದ್ದೀವಿ. ಬಟ್ ಭಾರತದಲ್ಲಿ ಅಂಥದ್ದು ಏನೂ ಆಗೇ ಇಲ್ಲ. ಬೆಲೆ ಏರಿಕೆ ಆಗಿದೆ ಸಹಜವಾಗಿ. ಅದರ ನಡುವೆ ಏನಾಗ್ತಿತ್ತು, ಇವತ್ತು ಎಷ್ಟರಲ್ಲಿ ನಾವು ಮ್ಯಾನೇಜ್ ಮಾಡಿದ್ದೀವಿ ಅನ್ನೋದನ್ನು ಎಕ್ಸಾಂಪಲ್ ಸಮೇತ, ಸಾಕ್ಷಿ ಸಮೇತ ಇಡ್ತಾ ಹೋಗ್ತಾರೆ. ಡೀಸೆಲನ್ನು ಬಳಸ್ಕೊಂಡು ರೈಲು ಓಡಿಸ್ತಾ ಇದ್ರು. ಈಗ ಅದೇ ಪರಿಸ್ಥಿತಿ ಮುಂದುವರೆದಿದ್ರೆ ಇಡೀ ರೈಲ್ವೆ ವ್ಯವಸ್ಥೆ ದೊಡ್ಡ ಅನಾಹುತಕ್ಕೆ ಸಿಕ್ಕಾಕೊಳ್ತಾ ಇತ್ತು. ಮೊನ್ನೆ ಕಳೆದ 2, 3, 4 ತಿಂಗಳು ಪಶ್ಚಿಮ ಏಷ್ಯಾ ಯುದ್ಧದಿಂದಾಗಿ ತೈಲ ಹೊತ್ತ ಹಡಗುಗಳು ಭಾರತಕ್ಕೆ ಕಂಪ್ಲೀಟಾಗಿ ಬರೋಕ್ಕಾಗಿಲ್ಲ ಅಲ್ವಾ. ಒಂದಿಷ್ಟನ್ನು ರಾಜತಾಂತ್ರಿಕವಾಗಿ ತರಿಸ್ಕೊಂಡ್ರು. ಬಟ್ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕೊರತೆನೂ ಆಯ್ತಲ್ವಾ. ಹೀಗಾಗಿ ರೈಲುಗಳಿಗೆ ಇಂಧನ ಸಿಗ್ತಾನೆ ಇರಲಿಲ್ಲ. ರೈಲುಗಳಿಗೆ ಇಂಧನ ಇಲ್ಲದೆ ಹೆಂಗೆ ಓಡುತ್ತೆ? ನಿಂತಲ್ಲೇ ನಿಲ್ತಾ ಇದ್ವು. ಸೊ ಪರಿಸ್ಥಿತಿಗಳನ್ನು ಮೊದಲೇ ಅಂದಾಜಿಸಿ ಸುಧಾರಣೆಯನ್ನು ತರ್ತಿದ್ದೀವಿ. ಅದು ಮೋದಿ ನಾಯಕತ್ವ ಅನ್ನೋದನ್ನು ಎದೆ ತಟ್ಕೊಂಡು ಹೇಳ್ತಾರೆ. ಇಂತಹ ಸಮಸ್ಯೆಗಳು ಬಂದೊದಗಬಹುದು ಅನ್ನೋ ಮುಂದಾಲೋಚನೆಯ ಜೊತೆಗೆ ನಾವು ಆಡಳಿತ ಮಾಡ್ತಿದ್ದೀವಿ. ಒಂದು ಆಯಾಮದಲ್ಲ, ಎಲ್ಲ ಕ್ಷೇತ್ರಗಳಲ್ಲಿ 360 ಡಿಗ್ರಿ ಯೋಚನೆ ಮಾಡಿಕೊಂಡು ಇವತ್ತು ನಾವು ಆಡಳಿತ ನಡೆಸ್ತಿರೋದು ಅಂತ ಎದೆ ತಟ್ಕೊಂಡು ಘೋಷಣೆ ಮಾಡ್ತಾರೆ. ಮತ್ತು ಇದು ಹರಿಯಾಣದ ಸೋನಿಪತ್ ಮಾರ್ಗದ ದೇಶದ ಪ್ರಥಮ ಹೈಡ್ರೋಜನ್ ರೈಲಿಗೆ ನರೇಂದ್ರ ಮೋದಿ ಅವರು ಏನು ಹಸಿರು ನಿಶಾನೆ ತೋರಿಸಿದ್ದಾರಲ್ಲ, ಅತ್ಯಂತ ಅಡ್ವಾನ್ಸ್ಡ್ ಆಗಿ ಭಾರತ ಇಟ್ಟಿರುವಂಥ ಹೆಜ್ಜೆ ಇದು. ಯಾಕೆ? ಜಗತ್ತಿನ ಮುಂದುವರೆದ ರಾಷ್ಟ್ರಗಳಲ್ಲೂ ಕೂಡ ಇಷ್ಟು ವ್ಯವಸ್ಥೆ ಇಲ್ಲ ಹೈಡ್ರೋಜನ್ ರೈಲಿಗೆ ಸಂಬಂಧಪಟ್ಟಂತೆ. 3200 ಹಾರ್ಸ್ ಪವರ್ ಸಾಮರ್ಥ್ಯದ್ದಾಗಿದೆ.
ಈಗ 3-4 ದೇಶಗಳಲ್ಲಿ ಮಾತ್ರ ಇರೋದು, ಅದರಲ್ಲೂ ಭಾರತ ತುಂಬ ಅಡ್ವಾನ್ಸ್ಡ್ ಆಗಿ ಬಂದಿರೋದು. ಭಾರತ ಈಗ ಆ 3-4 ದೇಶಗಳ ಪೈಕಿ ಆ ಲಿಸ್ಟಿಗೆ ಸೇರ್ಪಡೆಯಾಗಿದೆ. ಆದರೆ 3200 ಹಾರ್ಸ್ ಪವರ್ ಸಾಮರ್ಥ್ಯದ್ದು ನಮ್ಮದು 10 ಬೋಗಿಗಳನ್ನು ಹೊಂದಿವೆ. ಬೇರೆ ದೇಶಗಳು ಇಷ್ಟೊಂದು ಬೋಗಿಗಳನ್ನು ಹೊಂದಿಲ್ಲ ಅನ್ನೋದನ್ನು ನೆನಪಿಸ್ತಾರೆ. ಹೈಡ್ರೋಜನ್ ರೈಲಿನ ನೆಟ್ವರ್ಕ್ಗೆ ಇಲ್ಲಿ ಹೊಸ ಫ್ಯಾಕ್ಟ್ರಿಗಳು ಬರಲಿದ್ದು ಈ ಪ್ರದೇಶದ ಉದ್ಯೋಗಾವಕಾಶಗಳು ಹೆಚ್ಚುತ್ತವೆ. ಈ ಎಲ್ಲ ಪ್ಯಾಕೇಜ್ ಮೂಲಕ ಜಗತ್ತಿನ 2-3 ರಾಷ್ಟ್ರಗಳು, ಅದರಲ್ಲಿ ಭಾರತ ಹೈಡ್ರೋಜನ್ ರೈಲಲ್ಲಿ ಅತ್ಯಂತ ಆಧುನಿಕವಾಗಿ ಅತ್ಯಂತ ಅಡ್ವಾನ್ಸ್ಡ್ ಆಗಿ ಮುಂಚೂಣಿಯಲ್ಲಿ ನಿಂತಿದೆ. ಮೊದಲ ಹೈಡ್ರೋಜನ್ ರೈಲು ಹರಿಯಾಣದ ಜಿಂದ್ರಿಂದ ಸೋನಿಪತ್ವರೆಗೆ 89 ಕಿಲೋಮೀಟರ್ ದೂರಕ್ಕೆ ಸಂಚರಿಸುತ್ತೆ. 12 ನಿಲುಗಡೆಗಳನ್ನು ಹೊಂದಿದೆ. 14,700 ಕೋಟಿ ರೂಪಾಯಿ ವೆಚ್ಚದ ಯೋಜನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಂಕುಸ್ಥಾಪನೆಯನ್ನು ಕೂಡ ನೆರವೇರಿಸಿದ್ದಾರೆ ಬೇರೆ ಪ್ರಾಜೆಕ್ಟ್ಗೆ ಇದೇ ಕಾರ್ಯಕ್ರಮದ ಸಂದರ್ಭದಲ್ಲಿ. ಸೊ ಭಾರತ ಬುಲೆಟ್ ಟ್ರೈನ್ ಕನಸನ್ನು ಕಾಣ್ತಿತ್ತು, ಬುಲೆಟ್ ಟ್ರೈನ್ ಬರ್ತಾ ಇದೆ. ಹೈಡ್ರೋಜನ್ ರೈಲು ಅನ್ನೋದೊಂದು ಬಹಳ ದೊಡ್ಡ ಕ್ರಾಂತಿಕಾರಿ ಹೆಜ್ಜೆಯನ್ನು ಅತ್ಯಂತ ಸುಧಾರಿತ ರೂಪದಲ್ಲಿ, ಬೇರೆ ರಾಷ್ಟ್ರಗಳು ಮಾಡೋದಕ್ಕಾಗದ ರೂಪದಲ್ಲಿ ಭಾರತ ಹೆಜ್ಜೆ ಇಟ್ಟಿದೆ ಈಗ. ಸೊ ಭಾರತ ಯಾವ ವೇಗದಲ್ಲಿ ಸಾಗ್ತಾ ಇದೆ ಇವತ್ತು, ಟೀಕೆ ಟಿಪ್ಪಣಿ, ಹೋರಾಟ, ಉಪವಾಸ ಸತ್ಯಾಗ್ರಹ, ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆದರೆ ಪ್ರಶ್ನೆ ಮಾಡಬಹುದಾ, ಇದೆಲ್ಲ ಒಂದು ಕಡೆ ಸಮಸ್ಯೆಗಳು ಇದೆ ದೇಶದಲ್ಲಿ, ಇಲ್ಲ ಅಂತಲ್ಲ. ಪ್ರಶ್ನೆ ಮಾಡ್ಬೋದು, ಹೋರಾಟ ಮಾಡಬಹುದು, ಉಪವಾಸ ಸತ್ಯಾಗ್ರಹನೂ ಒಂದು ಹಂತದ ತನಕ ಮಾಡಬಹುದು. ಅದಕ್ಕೂ ದೇಶದಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ವಾಂಗ್ಚುಕ್ ಜೀವ ಹೋಗುತ್ತೆ ಅಂತ ಆಸ್ಪತ್ರೆಗೆ ಎತ್ಕೊಂಡು ಹೋಗಿದ್ದಾರೆ, ಪ್ರಶ್ನೆ ಮಾಡ್ಬೋದು, ಎಲ್ಲ ಸರಿ. ಬಟ್ ಯುವಕರು ಈ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನೋಡಿ, ಸಮಸ್ಯೆ ಪ್ರಶ್ನೆ ಮಾಡೋಣ, ಆದರೆ ಸರ್ಕಾರ ತೆಗಿತೀವಿ, ಆಡಳಿತ ಕಿತ್ತು ಹಾಕ್ತೀವಿ. ನಮ್ಮ ದೇಶ ಇಡೀ ಜಗತ್ತಲ್ಲೇ ಅತ್ಯಂತ ಕೆಟ್ಟ ಆಡಳಿತ ನೋಡ್ತಿದೆಯೇನೋ ಅನ್ನೋ ರೀತಿಯಲ್ಲಿ ನರೇಂದ್ರ ಮೋದಿ ಸರ್ಕಾರದಿಂದ ಇಳಿಸೋದೇ ನಮ್ಮ ಗುರಿ ಅಂತ ಕೆಲವು ಷಡ್ಯಂತ್ರಗಳ ಭಾಗವಾಗಬಾರ್ದು. ಯುವಕರು ಅಲ್ಲಿ ಎಚ್ಚೆತ್ತುಕೊಳ್ಬೇಕು. ಯಾಕಂದರೆ ಭಾರತ ಯಾವ ದಿಕ್ಕಿನಲ್ಲಿ ಸಾಗ್ತಿದೆ, ವಿವಿಧ ರಾಷ್ಟ್ರಗಳಿಗೆ ಕಂಪೇರ್ ಮಾಡಿದ್ರೆ ಭಾರತ ಎಲ್ಲಿದೆ, ಇಷ್ಟು ದೊಡ್ಡ ಸಂಕಷ್ಟದ ನಡುವೆ ಭಾರತ ಯಾಕೆ ಹಾಗಾದರೆ ಟಾಪಲ್ಲಿದೆ GDP ಗ್ರೋತಲ್ಲಿ, ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಾಮಿಯಾಗಿ ಇವತ್ತಿಗೂ ನಂಬರ್ 1 ಸ್ಥಾನವನ್ನು ಯಾಕೆ ಉಳಿಸ್ಕೊಂಡಿದೆ? ಯಾಕೆ ಜಗತ್ತಿಗೆ ಆರ್ಥಿಕ ಸಂಕಷ್ಟ ಬಂದೊದಗಿದಾಗಲೂ ಜಗತ್ತಿನ ಡಬಲ್ ರೇಟಲ್ಲಿ ಭಾರತ ಗ್ರೋತ್ ಆಗ್ತಿದೆ? ಇದೆಲ್ಲವೂ ಗಮನಿಸಬೇಕಾದ ವಿಷಯ. ಖಂಡಿತ ನಮ್ಮದೊಂದು ಕಾಂಟಿನೆಂಟ್ ಸೈಜ್ನ ರಾಷ್ಟ್ರ, 10-20 ಕೋಟಿ ಜನಸಂಖ್ಯೆ ಇರೋ ರಾಷ್ಟ್ರಗಳೇ ಒದ್ದಾಡ್ತಿರುವಾಗ 100 ಕೋಟಿ ಜನಸಂಖ್ಯೆ ಇರುವಂಥ ಭಾರತದಲ್ಲಿ ಸಮಸ್ಯೆಗಳಿಲ್ಲ ಅಂತ ಖಂಡಿತ ಹೇಳೋಕೆ ಸಾಧ್ಯವೇ ಇಲ್ಲ. ಸಮಸ್ಯೆಗಳನ್ನು ಪರಿಹರಿಸುವತ್ತ ಖಂಡಿತ ಆಳುವವರು ಯೋಚನೆ ಮಾಡಲಿ, ಅವ್ರು ಕಣ್ ತೆರೆಸೋದಕ್ಕೆ, ಅವ್ರ ಮಿಸ್ಟೇಕ್ಸ್ನ ತೋರಿಸೋದಕ್ಕೆ ನಾವು ಕೆಲಸ ಮಾಡೋಣ. ಆದರೆ ವ್ಯವಸ್ಥೆಯನ್ನೇ ಅಲುಗಾಡಿಸಿರುವಂಥ ದೇಶಗಳಲ್ಲಿ, ದಂಗೆಯಾದಂಥ ದೇಶಗಳಲ್ಲಿ ಜೆನ್ಜಿ ಹೋರಾಟ ಕಿತ್ತು ಹೋಗೋದ್ರಲ್ಲ, ಬಾಂಗ್ಲಾದೇಶ, ಇಲ್ಲಿ ನೇಪಾಳ, ಶ್ರೀಲಂಕಾ, ಅಲ್ಲೆಲ್ಲ ಏನಾಗಿದೆ ಇವತ್ತು? ಅನನುಭವಿಗಳು ಬಂದು ಕೂತ್ಕೊಂಡು ಆ ದೇಶದ ಪರಿಸ್ಥಿತಿ ಏನು ಮಾಡಿ ಹಾಕಿದ್ದಾರೆ ಅನ್ನೋದನ್ನು ನೋಡಿಕೊಂಡು ಇಲ್ಲೂ ಯೋಚನೆ ಮಾಡಲಿ ಅನ್ನೋದಷ್ಟೇ ವಿಚಾರ. सोनीपत के बीच हाइड्रोजन ट्रेन चली है. अभी ये सफर 90 किलोमीटर का है, लेकिन भविष्य में इसका विस्तार होने की बहुत संभावनाएं हैं. हम इस पर रिसर्च करते रहेंगे, लागत कम कैसे हो इसका तरीका ढूंढते रहेंगे, एफिशिएंसी कैसे बढ़े इस पर काम करते रहेंगे और बड़ी जांच पड़ताल करते करते एक के बाद एक कदम उठाते जाएंगे. दुनिया में हाइड्रोजन ट्रेन अभी अभी आई है, करीब 7-8 साल पहले ही अस्तित्व में आई है. अभी दुनिया के 3 या 4 देश ही हैं जिनके पास हाइड्रोजन ट्रेन चलाने का सामर्थ्य है. और जिन देशों में अभी ऐसी हाइड्रोजन ट्रेन भी चल भी रही है, वहां बहुत ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.